ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನವನ್ನು ನೋಡಿಕೊಳ್ಳೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ನಾವು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಜ್ಞಾನದಿಂದಲೂ ನಾವು ದೇವರನ್ನು ಆರಾಧಿಸಬೇಕು. ನಾವು ಆರಾಧಿಸುವಂಥ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರಬೇಕು ಅಂತ ದೇವರ ವಾಕ್ಯ ತಿಳಿಸಿಕೊಡುತ್ತದೆ. ಹಾಗಾಗಿ ನಾವು ಆರಾಧಿಸುವ ಸಮಯದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಮಹಿಮೆ ಪಡಿಸುವ ಹಾಗೆ ಆರಾಧಿಸಬೇಕಂತ ಈ ದೇವರ ವಾಕ್ಯವು ತಿಳಿಸಿಕೊಡುತ್ತದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಉನ್ನತನು ಮಹಾನ್ನತನಾದ ತಂದೆ, ನಾಮಕ್ಕೆ ಕೋಟೆಯನ್ನು ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ಹೌದು ಸ್ವಾಮಿ, ನಿನ್ನ ಆರಾಧಿಸುವ ಕರ್ತನೆ, ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಬರುವ ಹಾಗೆ ಆರಾಧಿಸಬೇಕೆಂದಪ್ಪ ನೀವು ವಾಕ್ಯ ಹೇಳುವ ಕರ್ತನೆ. ಆ ರೀತಿ ನಾವು ಕರ್ತನೆ ಜೀವಿಸುವ ಹಾಗೆ ಸಹಾಯ ಮಾಡಬೇಕೆಂದಪ್ಪ ತಂದೆ, ಮಗ, ಪವಿತ್ರ ಆತ್ಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತಿದ್ದೇವೆ ಜೀವನ ತಂದೆ. ಆಮೇನ್.